ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ರೈಲು ಹತ್ತೋಕೆ ಯತ್ನಿಸಿದ ಪ್ರಯಾಣಿಕರು ಹಠಾತ್ ನೂಕುನುಗ್ಗಲಲ್ಲಿ ಸಾವನ್ನಪ್ಪಿದ್ದಾರೆ. ಶನಿವಾರ ರಾತ್ರಿ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿ 3 ಮಕ್ಕಳು ಸೇರಿದಂತೆ ಕನಿಷ್ಠ 18 ಜನರು ಸಾವನ್ನಪ್ಪಿದ್ದಾರೆ. ಹಾಗೆಯೇ ಹಲವಾರು ಜನರು ಗಾಯಗೊಂಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಮಹಾಕುಂಭಮೇಳಕ್ಕೆ ತೆರಳುವ ರೈಲುಗಳನ್ನು ಹತ್ತೋಕೆ ಜನರು ಜಮಾಯಿಸಿದ್ರು. ಪ್ರಯಾಗ್ರಾಜ್ಗೆ ಹೋಗುವ ಇತರ 2 ರೈಲುಗಳಾದ ಸ್ವತಂತ್ರ ಸೇನಾನಿ ಎಕ್ಸ್‌ಪ್ರೆಸ್ ಮತ್ತು ಭುವನೇಶ್ವರ ರಾಜಧಾನಿ ವಿಳಂಬವಾದಾಗ ಪರಿಸ್ಥಿತಿ ಹದಗೆಟ್ಟಿತ್ತು. ಜನಸಂದಣಿಯನ್ನ ಮತ್ತಷ್ಟು ತೀವ್ರಗೊಳಿಸಿತು. ಈ ರೈಲು ಪ್ರಯಾಣಿಕರು ಕೂಡ ಪ್ಲಾಟ್ಫಾರ್ಮ್ ನಂಬರ್ನಲ್ಲಿ 12, 13 ಮತ್ತು 14ರಲ್ಲಿ ಜಮಾಯಿಸಿದ್ರು ಅಂತ ಡಿಸಿಪಿ ರೈಲ್ವೆ ವಿಭಾಗದ ಕೆಪಿಎಸ್ ಮಲ್ಹೋತ್ರಾ ತಿಳಿಸಿದ್ರು. ಪ್ಲಾಟ್ಫಾರ್ಮ್ ಸಂಖ್ಯೆ 12ರಿಂದ ಪ್ರಯಾಗ್ರಾಜ್ ವಿಶೇಷ ರೈಲು ಹೊರಡೋಕೆ ನಿರ್ಧರಿಸಲಾಗಿತ್ತು. ಆದರೆ ಅದನ್ನ ಪ್ಲಾಟ್ಫಾರ್ಮ್ 16ಕ್ಕೆ ಬದಲಾಯಿಸಲಾಗಿದೆ ಅಂತ ರೈಲ್ವೆ ನಿಲ್ದಾಣದ ಕೂಲಿ ಹೇಳಿದ್ರು. ಪ್ಲಾಟ್ಫಾರ್ಮ್ 12ರಲ್ಲಿ ಕಾಯ್ತಿದ್ದ ಜನರು ಹಾಗೆಯೇ ಹೊರಗಡೆ ಕಾಯ್ತಿದ್ದ ಜನರು ಪ್ಲಾಟ್ಫಾರ್ಮ್ 16ನ್ನ ತಲುಪೋಕೆ ಯತ್ನಿಸಿದಾಗ ಜನರು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದು ಎಸ್ಕಲೇಟರ್ ಮತ್ತು ಮೆಟ್ಟಿಲುಗಳ ಮೇಲೆ ಬಿದ್ರು. ಗುಂಪನ್ನ ತಡೆಯೋಕೆ ಹಲವಾರು ಕೂಲಿಗಳು ಅಲ್ಲಿ ಜಮಾಯಿಸಿದ್ರು ಅಂತ ಅವರು ಹೇಳಿದ್ರು. ನಾನು 1981ರಿಂದ ಕೂಲಿಯಾಗಿ ಕೆಲಸ ಮಾಡ್ತಿದ್ದೀನಿ. ಆದ್ರೆ ಈ ರೀತಿಯ ಗುಂಪನ್ನ ನಾನು ಈ ಹಿಂದೆ ಎಲ್ಲೂ ನೋಡಿಲ್ಲ ಅಂತ ಕಾಲ್ತುಳಿತದ ಭಯಾನಕ ಅನುಭವವನ್ನ ಕೂಲಿ ವಿವರಿಸಿದ್ರು. ಹಾಗಾದ್ರೆ ಅಧಿಕಾರಿಗಳು ಹೇಳಿದ್ದೇನು? ಜನಸಂದಣಿಯನ್ನ ನಿರ್ವಹಿಸಲು ಪ್ಲಾಟ್ಫಾರ್ಮ್ 14 ಮತ್ತು 15ರಲ್ಲಿ ಒಂದು ಮೆಟ್ಟಿಲನ್ನ ನಿರ್ಬಂಧಿಸಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ರು. ಆದ್ರೆ ರೈಲು ವಿಳಂಬ ಮುಂದುವರೆದಿದ್ದರಿಂದ ಹೆಚ್ಚಿನ ಪ್ರಯಾಣಿಕರು ಮೆಟ್ಟಿಲುಗಳ ಮೇಲೆ ಜಮಾಯಿಸಲಿಕ್ಕೆ ಆರಂಭಿಸಿದ್ರು. ಜನರು ರೈಲು ಹತ್ತೋಕೆ ಅಥವಾ ಮೆಟ್ಟಿಲುಗಳ ಕಡೆಗೆ ಚಲಿಸಲು ತಳ್ಳಿದ್ರು. ತಳ್ಳುವಿಕೆಯಿಂದ ಅನೇಕರು ಕೆಳಗೆ ಬಿದ್ರು. ಇದು ಕಾಲ್ತುಳಿತವನ್ನ ಪ್ರಚೋದಿಸಿತು. ಪ್ಲಾಟ್ಫಾರ್ಮ್ನಲ್ಲಿ ಜನಸಂದಣಿ ಹೆಚ್ಚಾದಂತೆ ಇತರರಿಗೆ ಉಸಿರುಗಟ್ಟಿದಂತಾಯ್ತು ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ರು. ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳನ್ನ ಮಾರಾಟ ಮಾಡಲಾಯಿತು. ಇದರಿಂದ ನಿಲ್ದಾಣವು ಕಿಕ್ಕಿರಿದು ತುಂಬಿತ್ತು. ನಿಯಂತ್ರಿಸಲಾಗಲಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 14ರಲ್ಲಿ ಮತ್ತು ಪ್ಲಾಟ್ಫಾರ್ಮ್ ನಂಬರ್ 16ರ ಎಸ್ಕಲೇಟರ್ ಬಳಿ ಕಾಲ್ತುಳಿತ ಸಂಭವಿಸಿತು ಅಂತ ಪೊಲೀಸ್ ಉಪ ಆಯುಕ್ತರು ತಿಳಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.